ಕನ್ನಡ ಜಾಣಜಾಣಿಯರ ನಮಸ್ಕಾರ. ಕಾಶ್ಮೀರದಲ್ಲಿ ಧರ್ಮದ ಹಮಲು ತುಂಬಿಕೊಂಡಿರ್ತಕ್ಕಂಥ ಕೆಲ ರಕ್ತ ಪಿಪಾಸುಗಳು ನೀಚಾತಿ ನೀಚರು ಇವತ್ತು ಏನು ಅಮಾಯಕನ ಗುಂಡೊಡೆದು ಕುಂದ್ರಲ್ಲ ಪ್ರವಾಸಿಗರನಲ್ಲಿ, ತನ್ನ ಮಕ್ಕಳ ಎದುರುಗಡೆ ಹೆಂಡತಿರ ಎದುರುಗಡೆ ಅಮಾಯಕನ ಗುಂಡೊಡೆದು ಸಾಯಿಸಿದಂತಹ ಅವ್ರು ಯಾವ ಪದಗಳಲ್ಲಿ ಉಗಿಬೇಕು ಅಂತ ಗೊತ್ತಾಗ್ತಿಲ್ಲ. ಅಂಥ ನೀಚಾತಿ ನೀಚರು ಲಫಂಗಗಳು. ಅದ್ರ ನಡೆದಂಥ ಬೆಳವಣಿಗೆಗಳಿದಾವಲ್ಲ, ಅದು ಮನುಷ್ಯತ್ವದ ಮೇಲೆ ಮಾನವೀಯತೆ ಮೇಲೆ ನಡೆದಂಥ ಘನಘೋರವಾದ ಅತ್ಯಾಚಾರ, ಘನಘೋರವಾದ ದಾಳಿ. ಈ ಅತ್ಯಾಚಾರ ಮಾಡೋದು ಬೇರೆಯವರಲ್ಲ, ಇದೇ ಗೋಧಿ ಮೀಡಿಯಾಗಳು, ಇದೇ ಲಂಪಟ ಅಂಧ ಭಕ್ತರುಗಳು. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಒಂದು ಕ್ಷಣ. ಇದೇ ರಂಗನಾಥ್ ಹೇಳ್ತಾ ಇದ್ದ, ರಾಜಕಾರಣಿಗಳು ಕೊಡೋದು ಅದು ಅಡ್ವರ್ಟೈಸ್ ಅಷ್ಟೇ, ಅವ್ರಿಗೆ ಹೇಳ್ದೇ ಇರೋಂಥ ವಿಚಾರನ ತೆಗಿತೀವಲ್ಲ ಅದು ಸತ್ಯ ಅಂತ ಹೇಳ್ಬಿಟ್ಟು. ನೀವು ಬರೀ ನೀವೇ ಸುಳ್ಳುಗಳನ್ನ ಹಬ್ಬಿಸ್ಕೊಂಡು ಏನಪ್ಪ ಹೇಳಿದ್ದು ಅಲ್ಲಿ, ಏನು ಪ್ರಾಸಬದ್ಧವಾಗಿ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾರೆ ಅವರು ಒಂದಷ್ಟು ಜನ. ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ, ನಿನ್ನ ಭಾಷೆ ಯಾವ್ದು ಕೇಳಲಿಲ್ಲ, ನಿನ್ನ ರಾಜ್ಯ ಯಾವುದು ಅಂತ ಕೇಳಲಿಲ್ಲ, ನಿನ್ನ ಧರ್ಮ ಕೇಳಿದ್ರು. ಏನು ಎಡ್ನೇ ಸಾಕೊಂಡು ಹೊಡೆದಿದ್ದು ಇಷ್ಟು ದಿವಸ ಯಾವ್ದಾರು ಒಂದು ಭಯೋತ್ಪಾದಕಕ್ಕೋ ದಾಳಿಗೋ ಮತ್ತೊಂದು ಸತ್ತರೆ ಈ ದೇಶದವರು ಭಾರತೀಯರ ಸತ್ರು, ಕರ್ನಾಟಕದ ಎಷ್ಟು ಜನ, ಬಿಹಾರದ ಎಷ್ಟು ಜನ, ಆಂಧ್ರದ ಎಷ್ಟು ಜನ, ಅಥವಾ ಬೇರೆ ಬೇರೆ ದೇಶದವರು ಅಂತ ಹೇಳ್ತಾ ಇದ್ರು. ಈಗ ಅದೇನು ಹಿಂದೂಗಳ ಮಾರಣವಮ್ಮ. ಅದಕ್ಕೆ ಕೂಡ ಕಾರಣ ಇವರು ಅಲ್ಲಿ ಜಾತಿ ಕೇಳಲಿಲ್ಲ, ಭಾಷೆ ಕೇಳಲಿಲ್ಲ, ನಿನ್ನ ರಾಜ್ಯ ಕೇಳಲಿಲ್ಲ, ನಿನ್ನ ಧರ್ಮ ಯಾವುದು ಅಂತ ಕೇಳಿದ್ರು. ಅದು ಕನ್ಫರ್ಮ್ ಮಾಡ್ಕೊಳಕ್ಕೆ ಚಡ್ಡಿ ಬಿಚ್ಚಿ ನೋಡಿದ್ರು, ಗುಂಡೊಡೆದ್ರು. ಪ್ರತ್ಯಕ್ಷ ದರ್ಶಿಗಳು ಇವರು ನಂತರ. ಆದ್ರೆ ಇಷ್ಟೆಲ್ಲ ಹೇಳುವ, ಇದ್ರ ಬಗ್ಗೆ ಪೋಸ್ಟ್ಗಳು ಹಾಕುವ, ಮಾತನಾಡುವಾಗ ಯಾವನ್ಗಾರ ಲವಲೇಶದಷ್ಟು ಸಹ ಒಂದು ದುಃಖ ಇಲ್ಲ, ನೋವಿಲ್ಲ. ಯಾಕೆಂದ್ರೆ ಕಳ್ಕೊಂಡ್ರೆ ಗೊತ್ತವ್ರ ಕಷ್ಟ. ನೀವು ಏನೇ ಬಿಡ್ಕೊಂಡ್ರು ನಾವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಯಾರು ಕಳ್ಕೊಂಡಿರ್ತಾರೆ, ಅವ್ರ ಹತ್ರದವ್ರು ಕಳ್ಕೊಂಡವ್ರಿಗೆ ಅವರ ನೋವು ಇನ್ನೊಬ್ರಿಗೆ ಯಾವನಿಗೂ ಗೊತ್ತಾಗಲ್ಲ. ಆದರೆ ಆ ಕಣ್ಣೀರಿನ ಮೇಲೆ, ಆ ನೋವಿನ ಮೇಲೆ, ಆ ಶವಗಳ ಮೇಲೆ ನಿಮ್ಮ TRPನ, ನಿಮ್ಮ ತೆವಲುಗಳನ್ನು, ನಿಮ್ಮ ತೀಟೆಗಳನ್ನು ರಂಗನಾಥ ನಾಚಿಕೆ ಆಗಬೇಕ್ರಿ. ಹಿರಿಯ ಪತ್ರಕರ್ತ ಅಂತ ಕರ್ಸ್ಕೋತೀಯ, ಎಂತೆಂಥರ ಹೆಸರು ಹೇಳ್ತಿದ್ದೆ ಒಂದು ಕಾಲದಲ್ಲಿ. ಒಂದಷ್ಟು ಜನ ನಿನ್ನ ಸರಳತೆ ಮತ್ತೊಂದು ಇಷ್ಟಪಡ್ತಿದ್ರು. ಇವತ್ತು ನೀನು ತಿನ್ನೋದಿಷ್ಟು ಅನ್ನಕ್ಕೆ ಈ ಮಟ್ಟಿಗೆ ಸುಳ್ಳು ಹೇಳ್ಬೇಕಾ? ಈ ಬಂಡವಾಳ ಮಾಡ್ಬೇಕಾ? ನಾಚಿಕೆ ಮನೆ ಮರಿದಿವ ನಿನಗೆ. ಇಂಥ ಬಂಡವಾಳ ಯಾರು ಚಡ್ಡಿ ಬಿಚ್ಚಿ ನೋಡಿದ್ರು? ಆಯ್ತಪ್ಪ, ನಿನ್ನ ಪ್ರಕಾರ ಚಡ್ಡಿ ಬಿಚ್ಚಿ ನೋಡಿದ್ರೆ ನಿಮ್ಮವ್ರ ದೇವಸ್ಥಾನದಲ್ಲಿ ಅಂಗಿ ಬಿಚ್ಚಿಸ್ತಾರೆ. ವ್ಯತ್ಯಾಸನ ಇಬ್ಬರಿಗೂ, ಅವ್ರಿಗೂ ನಿಮಗೂ ಯಾವ ವ್ಯತ್ಯಾಸನೂ ಇಲ್ಲ. ಅವ್ರು ಚಡ್ಡಿ ಬಿಚ್ಚಿದ್ರೆ ನೀವು ಅಂಗಿ ಬಿಚ್ಚಿಸ್ತೀರ. ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ಹಿಂದ್ಗಡೆ ಬೆನ್ಸ ಹೊರ್ಕೊಂಡು ಏನ್ ಸಿಗುತ್ತೆ ಅಂತ ನಾಟಕ ಆಡ್ಕೊಂಡು ಹೋಗ್ತೀರಾ. ಅದ್ರ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಡಿಸೈಡ್ ಮಾಡ್ತೀರಾ, ನಿಮ್ಮ ಸಂಬಂಧಗಳನ್ನ ಡಿಸೈಡ್ ಮಾಡ್ತೀರಾ. ಇಂಥ ಕಚಡಗಳನ್ನ ಇವತ್ತು ಏನಪ್ಪ ಹೇಳ್ತೀನಿ, ನೀನು DNA ಬಂದ್ಬಿಟ್ಟಿದೆ. ಲೇ ನನ್ನ ಮಗ, ನಿಮ್ದೇ ಕನ್ನಡ DNA. ಅದು DNA ಬಗ್ಗೆ ಮಾತಾಡ್ತೀರಾ, ಮಾತಾಡು. ಕಾಶ್ಮೀರದ ಮುಸ್ಲಿಮರಿಗೂ ನಿಮ್ಮದೇ ಬ್ರಾಹ್ಮಣರಿಗೂ ಯಾವ ವ್ಯತ್ಯಾಸ ಇಲ್ಲ. ಆದ್ರೆ ನೀನು ಅನ್ಕೋಬೇಡ, ನೀನಲ್ಲ, ನೀನು ಮಿಕ್ಸು, ನೀನು ದ್ರಾವಿಡ. ಇಲ್ಲಿಯ ದಕ್ಷಿಣ ಭಾರತ ಇರ್ತಕ್ಕಂಥ ಬ್ರಾಹ್ಮಣರು ಹೆಸರು ಮಾಡ್ಕೋಬೇಕಾಗಿಲ್ಲ, ಇವರೆಲ್ಲ ದ್ರಾವಿಡ್ರೇ, ನೀವೆಲ್ಲ ದ್ರಾವಿಡ್ರೇ. ಆದ್ರೆ ನೀನು DNA ಅಂತ 5-6 ತಲೆಮಾರು ಹಿಂದಕ್ಕೆ ಹೋದ್ರೆ ಯಾರು ಇವತ್ತು ಅವ್ರು DNA ಬಂದ್ಬಿಟ್ಟಿದೆ ಅಂತ ಬಿಡ್ಕೋತಾ ಇದೆಯಲ್ಲ, ಆ DNA ಬೇರೆ ಯಾರು ಅಲ್ಲ. ಅವರು ಆರ್ಯನ್ ತಳಿಗಳೇ ಅವೆಲ್ಲ. ವಾಸಿಂ ಅಕ್ರಮು ಕ್ರಿಕೆಟರ್, ಪಾಕಿಸ್ತಾನದ ಬಹಳ ಫೇಮಸ್ ಕ್ರಿಕೆಟರ್, ಯಾವುದೋ ಒಂದು ಇಂಟರ್ವ್ಯೂ ಒಂದ್ಸಲ ಹೇಳ್ತಾನೆ, ಒಂದು 7-8 ತಲೆಮಾರುಗಳ ಹಿಂದೆ ನಾವು ಬ್ರಾಹ್ಮಣ ಕುಟುಂಬದವರು ಅಂತ ಹೇಳ್ತಾನೆ. ಅವ್ರ DNA ಅದೇನೆ. ಚೆಕ್ ಮಾಡ್ಕೊಂಡು ಹೋದ್ರೆ, ಚೆಕ್ ಮಾಡಿಸಿ ನೋಡೋಣ, ಗೊತ್ತಾಗುತ್ತೆ ಎಲ್ಗೋಗಿ DNA ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಆರ್ಯನ್ ತಳಿಗಳು, ಒರಿಜಿನಲ್ ಆರ್ಯನ್ ತಳಿಗಳು ಕಾಶ್ಮೀರಿಗಳು. ಆದ್ರೂ ಪಾಪ ಅವ್ರನ್ನೆಲ್ಲರೂ ನಾವು ನೀನು ಹೇಳೋ ಥರದಲ್ಲಿ ತೋರ್ಸಕ್ಕಾಗಲ್ಲ. ಒಂದಷ್ಟು ಮಾನವೀಯತೆ ಮರೆದಿದ್ದಾರೆ ಇವತ್ತೆಲ್ಲ. ನೋಡಿದೀವಲ್ಲ ಎಷ್ಟು ಸುಳ್ಳು. ಈಗ ಮಂಜುನಾಥ್ ರಾವ್ ಅವರ ಹೆಂಡತಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿ ನಮ್ಗೆ ಯಾವ ಜಾತಿ ಕೇಳಲಿಲ್ಲ, ಧರ್ಮನೂ ಕೇಳಲಿಲ್ಲ, ನೀವು ಯಾವ ಊರು ಅಂತಲೂ ಕೇಳಲಿಲ್ಲ, ಹೊಡೆದಾಕಿದ್ರು. ಆದರೆ ನಂತರ 3 ಜನ ಸಹೋದರರು ಹೇಳ್ತಾರೆ, ಮುಸ್ಲಿಂ ಸಹೋದರರು, ಇದೇ ಪದ ನೋಡ್ತಿರಲ್ಲ ಎಲ್ಲ ಕಡೆ ಓಡಾಡ್ತಾ ಇದೆ. ಅವರೊಬ್ಬರೇ ಅಲ್ಲ, ಬೇರೆ ತುಂಬಾ ಜನ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷದರ್ಶಿಗಳು. ನನ್ನ ಮಗನ್ನ ಹೆಗಲ ಮೇಲೆ ಹಾಕೊಂಡು ಹೋದ್ರು, ನನ್ನನ್ನು ಕಾಪಾಡಿದ್ರು, ನಮ್ಮ ಅಣ್ಣಂದಿರವರು ಅಂತ ನಾಭಿಯಿಂದ ಬರ್ತದೆ ಆ ಮಾತುಗಳು, ಕೃತಕವಾಗಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಇನ್ನು ನೀವು ಏನೇನು ತಾರತಿಕಡೆ ಮಾಡ್ತಿರೋ, ಏನೇನು ತಲೆ ತುಂಬ್ತಿರೋ, ಆ ಎಂಥದ್ದು ಉರಿಯೋ ಮನೆಯಲ್ಲಿ ಗೆಳೆ ಎರಿಬಾರ್ದು ಅಂತಾರಲ್ಲ, ಜಂತಿ ಎಣ್ಸರ್ ಅಂತಾರ, ಆ ಜನ ನೀವೆಲ್ಲ. ಇನ್ನೇನು ಕಿತಾಪತಿ ಮಾಡಿಸ್ತಾರೋ ಗೊತ್ತಿಲ್ಲ. ಆದ್ರೆ ಫಸ್ಟ್ ಬರೋ ಸತ್ಯ, ಆ ಹೆಣ್ಮಗಳು ಫಸ್ಟ್ ಸತ್ಯ ಹೇಳಿದ್ರು. ಅವ್ರು ನನ್ನ ಸಹೋದರ ಇದ್ದಂಗೆ ನಮ್ಮನ್ನ ಕಾಪಾಡಿದ್ರು, ಹೆದರ್ಕೋಬೇಡಿ ನೀವು, ನಾವಿದೀವಿ ಅಂತ ಹೇಳಿ. ಒಬ್ಬ ಗೊತ್ತರ ಕುದುರೆ ಓಡಿಸೋನು ಪ್ರಾಣಾಯ ತೆತ್ತ. ತುಂಬಾ ಜನ ನಾವಿದೀವಿ ಅಂತ ಹೇಳಿ. ಅದಷ್ಟೇ ಅಲ್ಲ, ಬಹಳ ಜನ ಓಡ್ ಬಂದಿದ್ದಾರೆ ಅಲ್ಲಿ. ಕಾಶ್ಮೀರಿಯ ಲೋಕಲ್ ಹೆಂಗಸರು, ಮಕ್ಕಳು,
ಗಂಡಸರು ಎಲ್ಲರೂ ಬಂದು ನಾವು ನಿಮ್ಮ ಬೆಂಬಲಕ್ಕೆ ನಿಂತ್ಕೊತೀವಿ ಅಂತ ಬಹಳ ಜನಕ್ಕೆ ಧೈರ್ಯ ತುಂಬಿದ್ದಾರೆ, ಊಟ ಕೊಟ್ಟಿದ್ದಾರೆ, ವಸತಿ ಕೊಟ್ಟಿದ್ದಾರೆ, ನೋಡ್ಕೊಂಡಿದ್ದಾರೆ. ನೀವು ಯೋಚನೆ ಮಾಡಿ, ಇವಾಗ ನೀವುಗಳ ಜಾಗದಲ್ಲಿ ಇದ್ದಿದ್ರೆ ಓಡೋಯ್ತಿದ್ರೆ ಇಲ್ವ? ನಮ್ಮ ಪುರಾಣ ನೀವು ಯಾರು ನನ್ನ ಜೀವ ಉಳ್ಕೊಂಡ್ರೆ ಸಾಕು, ಬೇಡ್ಕೊಂಡು ತಿನ್ಬೋದು, ಜೀವ ಉಳ್ಕೊಂಡ್ರೆ ಬೇಡ್ಕೊಂಡು ತಿನ್ಬೋದು ಅಂತೇಳಿ ಹೇಳ್ದೆ ಕೇಳ್ದೆ ಓಡೋಗ್ತಿದ್ರೆ ಆ ಧೈರ್ಯನೂ ಮಾಡ್ತಿರಲಿಲ್ಲ. ಆ ಪ್ರಾಣ ಕೊಟ್ಟನಲ್ಲ ಪಾಪ ಕಾಶ್ಮೀರಿ, ಅವನು ನಿಜವಾದ ಧೈರ್ಯ ಅಂತ. ಭಾರತದ ಅಂತಸ್ತತ್ವ, ಈ ದೇಶದ ತಿರುಳಿದೆಯಲ್ಲ ಇಲ್ಲಿರೋದು, ಆ ಒಗ್ಗಟ್ಟಲ್ಲಿ ಇರೋದು. ಇವತ್ತು ಲೋಕಲ್ ಕಾಶ್ಮೀರಿಗಳು ಕಷ್ಟದಲ್ಲಿ, ಸಂಕಷ್ಟದಲ್ಲಿ ಜೀವ ಬೈದಿರ್ತಕ್ಕಂಥ ಎಲ್ಲ ಜನಗಳಿಗೆ ಬೆಂಬಲ ನಿಂತ್ಕೊಂಡ್ರು, ಧ್ವನಿಯಾದ್ರಲ್ಲ, ಅದು ನಿಮ್ಮ ಸಹಿಸ್ನಕ್ಕಾಗದಲ್ಲೇ ಏನೇನೋ ಪೋಸ್ಟ್ಗಳು ಹಾಕೊಂಡು ಇದ್ರ ಎಲ್ಲ ನಡುವೆ ನೀವು ಯಾರನ್ನು ಕೇಳಬೇಕಾಗಿತ್ತು? ಫಸ್ಟು ಸರ್ಕಾರ ಕೇಳಬೇಕಾಗಿತ್ತು. ಯಾಕೆ ಸೆಕ್ಯೂರಿಟಿ ಹಾಕಿಲ್ಲ ನೀವು? ಅಷ್ಟು ಜನ ಪ್ರವಾಸಿಗರು ಬರ್ತಾರೆ. ಅದ್ಯಾರು? ಪಾಕಿಸ್ತಾನ ಬಾರ್ಡ್ರು, ಆ ಲೋಫರ್ಗಳಿರೋ ದೇಶನೇ ಅದು, ಕಂತ್ರಿ ದೇಶ, ಅದು ರಕ್ತ ಪಿಪಾಸುಗಳ ದೇಶ. ಆ ದೇಶದ ಆಡಳಿತ ಅವ್ರ ಕೈಲೇ ಇಲ್ಲ, ಮಿಲಿಟರಿಗಳ ಕೈಲಿದೆ. ಎಲ್ಲ ಕೊಟ್ಕೊತ್ರು ಅಂತ ಕಚಡ ದೇಶ ಅದು. ಅಂತ ಒಂದು ದೇಶದ ಬಾರ್ಡ್ರಲ್ಲಿ ನಿಮಗೆ ಸೆಕ್ಯೂರಿಟಿ ಹೆಂಗಿರ್ಬೇಕಾಗಿತ್ತು? ಪುಂಕ್ತಿದ್ರಲ್ಲಪ್ಪ ಅವನು, ಯಾವನು ಲೇ ಎಡ್ಬಿಡಂಗೆ, ಈ ನನ್ನ ಮಗನ ಕಂಡ್ರೆ ಅಷ್ಟು ನೆತ್ತಿ ಹುರಿದೋಗುತ್ತೆ ನನಗೆ, ಅವನು ಯಾವನ ಸುಲಿ ಬೆಲೆ ಪುಂಕ್ತಿದ್ನಲ್ಲಪ್ಪ. 370 ತೆಗೆದ್ಮೇಲೆ ಭಯೋತ್ಪಾದಕರು ಒಂದು ಚೂರು ಕೃತ್ಯ ನಡೆಯಲ್ಲ, ಹಂಗೆ ಹೆಂಗೆ ಅಂತ. ದಯವಿಟ್ಟು ಸರ್ಕಾರಿ ಅಂಕಿಅಂಶನ ತಗೊಳ್ಳಿ, ತೆಗೆದು ನೋಡಿ. BJP ಸರ್ಕಾರ ಬಂದಮೇಲೆ, ಅದರಲ್ಲೂ ಮೋದಿ ಸರ್ಕಾರ ಬಂದಮೇಲೆ ಕಾಶ್ಮೀರದಲ್ಲಿ ಗಲಾಟೆಗಳು ಜಾಸ್ತಿ ಆಗಿರೋದು, ಹತ್ಯೆಗಳಾಗಿರೋದು, ಸೈನಿಕರ ಹತ್ಯೆಗಳಾಗಿರೋದು. ಬರೀ 2 ವರ್ಷದಿಂದ ಒಬ್ಬ ಸೈನಿಕನ ಕತ್ತು ಕಡ್ದು ತಲೆ ಇಟ್ಕೊಂಡ್ಬಿಟ್ಟು ದೇಹ ಮಾತ್ರ ಕೊಟ್ಟು ಕಳಿಸಿರಲ್ಲಪ್ಪ. ಯಾಕೆ ನೀವು ಸಾಗಲಿಲ್ಲ? 2 ವರ್ಷದಿಂದ ಸೈನಿಕನ ನೋಡಿ ನಿಮಗೆ. ಇನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿರಲ್ಲಪ್ಪ. ಆಯ್ತು, ನಮ್ಮ ಮೋದಿ ಸಾಹೇಬ್ರವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಎಲ್ಲರೂ ಏನು ಹಬ್ಬಿಸ್ಬಿಟ್ರು ಅಂದರೆ, ನಮ್ಮ ದೇಶ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂಥ ಸೈನಿಕರು ನಮ್ಮ ನೆಲಕ್ಕೆ ಬರೋವರೆಗೂ ಮೋದಿಯವ್ರು ಕುಂತಿದ್ರು ಹೇಳಿದ್ರಂತಲ್ಲಿ ಕಮಾಂಡ್ರು. ಇಲ್ಲ ಪ್ರಧಾನಮಂತ್ರಿಗಳೇ, ನೀವು ಹೊರಡ್ಬೋದು, ಆಪರೇಷನ್ ಸಕ್ಸಸ್, ನೀವು ಹೊರಡ್ಬೋದು ಅಂತ. ಇಲ್ಲ, ನಮ್ಮ ಸೈನಿಕರು ನಮ್ಮ ನೆಲಕ್ಕೆ ಬರೋವರೆಗೂ ಅಲುಗಾಡಲ್ಲ ಅಂತ ಹೇಳಿ ಕುಂತಿದ್ರು ಅಂತ. ಆದರೆ ಇಲ್ಲಿ ಅಮಾಯಕರ ಭಾರತೀಯರ ಹೆಣಗಳು ಮನೆಗೆ ಹೋಗಿಲ್ಲ ರೀ, ಅವ್ರ ಮನೆ ಸೇರಿಲ್ಲ. ಅಷ್ಟು ಬೇಗ ಬಿಹಾರದಲ್ಲಿ ಕುತ್ಕೊಂಡು ಹೋಗಿ ಚುನಾವಣೆ ಪ್ರಚಾರ ಮಾಡ್ತಿದ್ರಲ್ಲ, ನಿಮ್ಗೆ ಅಂತ ಸಾಕ್ಷಿ ಇದೆಯಾ? ಇದನ್ನು ಕೇಳೋ ನೈತಿಕತೆ ನಿಮ್ಗಿಲ್ಲ. ನಿಮ್ಗೆ ಯಾವ ಪತ್ರಕರ್ತರು ನೀವೆಲ್ಲ? ಬಿಹಾರದೊಳಗೆ ರಾಜಕೀಯ ಭಾಷಣ ಮಾಡ್ತಾ ಕೂತಿದ್ರಲ್ಲ, ಅಲ್ಲಿ ಒಬ್ಬರನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಯಾಕಿಲ್ಲಪ್ಪ? ಹೇಳಪ್ಪ. ಪುಲ್ವಾಮಾ ಆದಮೇಲೆ ನೋಡಿ, ಇದೇ ಅಮೇರಿಕಾದಲ್ಲಿ 2011ರಲ್ಲಿ 2011ರಲ್ವಾ ಅಟ್ಯಾಕ್ ಆದಮೇಲೆ ಅಂಥ ದೊಡ್ಡ ಮಟ್ಟದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಇಲ್ಲಿ ಯಾಕಾಯ್ತು? ಪುಲ್ವಾಮಾ ಯಾಕಾಯ್ತು? ಅದ್ರ ಬಗ್ಗೆ ಯಾವನ್ ಮಾಡ್ದ? ಏನ್ ಕತೆ? 350 kg RDX ಹೆಂಗ್ ತಂದ್ರು? ಇದುವರೆಗೂ ಜನರಿಗೆ ಉತ್ತರ ಹೇಳಕ್ಕಾಗಿಲ್ಲ. ಇಂಥ ಒಂದು ದುರ್ಘಟನೆ ನಡೆದಾಗ ದೇಶದ ಪ್ರಧಾನಿ ಜನಗಳ ಮುಂದೆ ಬಂದು ಮಾತಾಡ್ತಾರೆ. ಪ್ರಪಂಚದ ಯಾವುದೇ ದೇಶದ ಪ್ರಧಾನಮಂತ್ರಿ ಇಂಥ ಒಂದು ಘನಘೋರ ಅನ್ಯಾಯ ಆದಾಗ ಒಬ್ಬ ನಾಗರಿಕ ಸತ್ತಿರಲಿ ದೇಶ ಕುರಿತು ಮಾತಾಡ್ತಾರೆ, ವಿವರಣೆ ಕೊಡ್ತಾರೆ. ಈ ದೇಶದ ಪ್ರಧಾನಮಂತ್ರಿಗಳು ದುರ್ದೈವ, ಇಷ್ಟು ಜನ ಸತ್ತರೂ ಸಹ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ವಿನಃ ದೇಶ ಕುರಿತು ಎಲ್ಲೂ ಮಾತಾಡಲ್ಲ. ಅವ್ರು ನಡೆದ್ರು ಆ ಒಂದು ಸಭೆಯಲ್ಲಿ ಒಬ್ಬ ಯೂನಿಫಾರ್ಮ್ ಇರ್ತಕ್ಕಂಥ ಅಧಿಕಾರಿಗಳಿಲ್ಲ. ನಡೆದಂಥ ಘಟನೆಗೆ ಯಾರು ಹೋಗ್ಬೇಕಾಯ್ತು? ರಕ್ಷಣಾ ಸಚಿವರು. ಎಲ್ರಿ ರಕ್ಷಣಾ ಸಚಿವರು? ಅಮಿತ್ ಶಾ ಹೊರಡ್ತಾನೆ. ದೇಶ ನಡೆಸ್ತಾರೆ ಇವರಿಬ್ರೇನ, ಅಮಿತ್ ಶಾ ಮತ್ತು ಮೋದಿನ? ಎಲ್ಲಪ್ಪ ದೋವಲ್ಲು ಸಲಹೆಗಾರ, ಇಂಟೆಲಿಜೆನ್ಸ್ ಚೀಫ್ ಎಲ್ಲಿ? ದೋವಲ್ ಮಗ ಎಲ್ಲಿ ಬಿಸ್ನೆಸ್ ಇದೆ, ಯಾವ ದೇಶದ ಜೊತೆ ಪಾರ್ಟ್ನರ್ಶಿಪ್ ಇದೆ, ಚೆಕ್ ಮಾಡಿ ಗೊತ್ತಾಗುತ್ತೆ. ಇದು ಕೇವಲ ಒಂದಷ್ಟು ಜನ ವ್ಯಾಪಾರಸ್ಥರ ಹಿತ ಕಾಪಾಡ್ಲಿಕ್ಕೋಸ್ಕರ ನಾಟಕ ಆಡ್ತಾ ಇರೋದು. ಅಲ್ಲಿ ಕುತ್ಕೊಂಡು ದುಬೈಲಿ ಕುತ್ಕೊಂಡು ನನ್ನ ಮಕ್ಕಳು ಡೀಲಿಂಗ್ ಮಾಡ್ತಾರಲ್ಲ, ಕಚಡಗಳವರೆಲ್ಲ ಅವರು ಡೀಲಿಂಗ್ ಮಾಡ್ತಾ ಇದ್ದಾರೆ. ಇದೇನೋ ನದಿ ನೀರು ಕಟ್ಟು ಮಾಡ್ಬಿಡ್ತಾರಂತೆ. ಏನೂ ಇಲ್ಲ, ಪುಡುಗೋಸೂ ಇಲ್ಲ, ಬರೀ ಕಣ್ಣೋರ್ಸಕ್ಕೋಸ್ಕರ ನಾಟಕ ಆಡ್ತಾ ಇರೋದು. ಸಸ್ಪೆಂಡಲ್ಲಿ ಇಟ್ಟಿರೋದು ಅಷ್ಟೇನೆ, ಸುಮ್ಮನೆ ಕಣ್ಣೋರ್ಸಕ್ಕೋಸ್ಕರ. ಇದೇ ನಿಮ್ಮ ಸ್ನೇಹಿತರದು ಗುಜರಾತಲ್ಲಿ 1 ಕಿಲೋಮೀಟರ್ ಬಾರ್ಡ್ರಲ್ಲಿ ಇದೆಷ್ಟು 25,000 ಚದುರ ಕಿಲೋಮೀಟರ್ನೋ ಏನೋ ಅಥವಾ ಚದುರ ಅಡಿಗಳನ್ನ ನೀವು ಕೊಟ್ಟಿದ್ರಲ್ಲಪ್ಪ, ಅಲ್ಲಿ ಜಾಗ ಕೊಟ್ಟಿದ್ರಲ್ಲ. ಇದೇ ಬಾಂಗ್ಲಾದೇಶಕ್ಕೆ ಕರೆಂಟ್ ಸಪ್ಲೈ ಮಾಡ್ತಿದ್ರಲ್ಲ, ಪಾಕಿಸ್ತಾನಕ್ಕೆ ಕೊಡ್ತಾರೆ. ನಿಲ್ಸಿ ನೋಡೋಣ, ಅಲ್ಯಾಕೆ ದಾಳಿಗಳಾಗಲ್ಲ? ಅಲ್ಯಾಕಾಗಲ್ಲ? ಇಲ್ಲಿ ಮಾತ್ರ ಆಗುತ್ತೆ. ಅದು ಬಾರ್ಡರ್ ತಾನೆ. ಪ್ರತಿಯೊಬ್ರು ಕೇಳ್ತಾ ಇರೋದು, ಒಬ್ಬ ಸಾಮಾನ್ಯನಿಗೂ ಅರ್ಥ ಆಗಂಥದ್ದು, ಸೆಕ್ಯೂರಿಟಿ ಯಾಕೆ ಟೈಟ್ ಆಗಿರಲಿಲ್ಲ? ಅದು ಬಾರ್ಡ್ರು, ಪಾಕಿಸ್ತಾನದ ದೇಶ, ಅದು ಯಾವಾಗಲೂ ನಮ್ಮ ಕಾಲ್ ಕೆರೆತ ಇರುತ್ತೆ. ಅಲ್ಲಿ ಬಾರ್ಡ್ರಲ್ಲಿ ಯಾಕೆ ಇರಲಿಲ್ಲ? ಅಷ್ಟು ಜನ ಪ್ರವಾಸಿಗರು ಬರ್ತಾರೆ, ಯಾಕೆ ನೀವು ಸೆಕ್ಯೂರಿಟಿ ಇರಲಿಲ್ಲ? ಅದ್ರ ಬಗ್ಗೆ ಉತ್ತರ ಕೊಡಬೇಕಾದ್ದಾರು? ಪ್ರಧಾನಮಂತ್ರಿ ಕೇಳಬೇಕು, ಸರ್ಕಾರನ ಕೇಳಬೇಕು.
ಯಾವೊಬ್ಬನು ಬಾಯ್ ಬಿಡ್ತಾ ಇಲ್ಲ ಅದ್ರ ಬಗ್ಗೆ. ಈಗ ನೋಡಿ, ಸುಮ್ಮನೆ ಬೇಕಾದ್ರೆ ನಾನು ಹೇಳ್ತೀನಿ. ಇವಾಗ ಅದು ಬಿಟ್ಟು ರೋಡ್ ಕುತ್ಕೊಂಡು ಬೇದಿ ಬೇದಿ ಅಂತ ಬಿಡ್ಕೊಂಡ್ರಾಗುತ್ತಾ? ಬೇದಿ ಹೊಂಡ್ಕೊಂಡಂತಷ್ಟೇ. ಕಾರ್ಗಿಲ್ ನಡೆದಿದ್ದು ಯಾವಾಗ ಸ್ವಾಮಿ? 99 ಕಾರ್ಗಿಲ್ ನಡೀತು. ಯಾರಿಗಿದ್ರು? BJPನೇ ಇತ್ತು. ಆಮೇಲೆ IC-814 ವಿಮಾನ ಅಪಹರಣ ಆಯ್ತಲ್ಲ, ಅದು ಯಾವಾಗ? ಅದು 1999ರಲ್ಲಿ. ಇದೇ ದೋವಲ್ ತೊಗೊಂಡು ಕರ್ಕೊಂಡು ಹೋಗಿದ್ದು ಭಯೋತ್ಪಾದಕರನ್ನ. ಇದೇ ದೋವಲ್ ಅಲ್ವಾ? ಇವನೇ ಇದ್ದ. ಸಂಸತ್ ಮೇಲೆ ದಾಳಿ 2001ರಲ್ಲಿ, ಅಕ್ಷರಧಾಮ ಮೇಲೆ ದಾಳಿ 2002ರಲ್ಲಿ, ಆಮೇಲೆ ಉರಿ ದಾಳಿ 2016, ಪುಲ್ವಾಮಾ 40 ಜನ ಸೈನಿಕರು ಅಮಾಯಕರು ಸತ್ತರಲ್ಲ. ಇದುವರೆಗೂ ಅದು ಏನು ಎತ್ತ ಯಾರು ಸಾಕ್ಷಿ ಹೆಂಗ್ ಬಂತು? ಅದಕ್ಕೆ ಯಾರು ಸಸ್ಪೆಂಡ್ ಮಾಡಿದ್ರಿ? ಏನೂ ಇಲ್ಲ. ಅದು ಅದ್ರ ಬಗ್ಗೆ ನ್ಯೂಸೇ ಇಲ್ಲ. 2019 ಪುಲ್ವಾಮಾ, ಈಗ ಪಾಲ್ಗಾಮ್ ದಾಳಿ 25. ಇದೆಲ್ಲ ಯಾವಾಗ ಆಯಿತು? ದಯವಿಟ್ಟು ಸರ್ಕಾರಿ ಅಂಕಿಅಂಶಗಳನ್ನ ತಗೊಳ್ಳಿ. ಮೋದಿ ಬರೋಕ್ಕಿಂತ ಮುಂಚೆ ಆಗಿಲ್ಲ ಅಂತಲ್ಲ, ತುಂಬ ದಾಳಿಗಳಾಗಿದೆ. ಅದರಲ್ಲೂ ಕಾಶ್ಮೀರದಲ್ಲಿ ತಗ್ತಾ ಬರ್ತಾ ಇತ್ತು. ನೀವೇನು ಮಾಡ್ಬೇಕಾಯ್ತು? ಜೀರೋ ಇಳಿಸ್ಬೇಕಾಯ್ತಲ್ವಾ? ಮತ್ತೆ ಯಾಕೆ ಜಾಸ್ತಿ ಆಯಿತು? 2014ರಿಂದನೇ ತುಂಬ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಯ್ತು ಮತ್ತೆ? ಅದ್ರ ಬಗ್ಗೆ ಕೇಳಬೇಕಲ್ವಾ? ಅದು ಬಿಟ್ಟು ಸುಮ್ಮನೆ ಪುಂಕ ಕೂತ್ಕೊಂಡು ರಂಗನಾಥನ್ ನಾಚಿಕೆ ಮಾನ ಮರಿಲಿದ್ದದನ್ನು ಇವತ್ತು ಚಡ್ಡಿ ಬಿಚ್ಚಿಬಿಟ್ರಂತೆ. ಅವ್ರು ಚಡ್ಡಿ ಬಿಚ್ಚಿದ್ರು, ನೀವು ಹಂಗೆ ಬಿಚ್ಚಿದ್ರಿ. ಇಬ್ಬರಿಗಾರ ವ್ಯತ್ಯಾಸ ಇದೆ ಏನಾದರೂ? ಯಾವ ವ್ಯತ್ಯಾಸ ಇಲ್ಲ ನಿಮಗೆ. ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ರ ನೋಡಿ. 2023ರ ಲೋಕಸಭಾ ಚುನಾವಣೆ ಮುಂಚೆ ಎಲ್ಲ ಸೋಷಿಯಲ್ ಮೀಡಿಯಾ ಮತ್ತೆ ಶುರು ಮಾಡಿದ್ರು. ಭಾಳ ಹುಷಾರಾಗಿರಿ, ಎಲ್ಲಿ ಬೇಕಾದ್ರೂ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಭಯೋತ್ಪಾದಕರು ಪ್ರತ್ಯಕ್ಷ ಆಗ್ಬೋದು. ಇನ್ನೇನು ಯಾವ ಮಟ್ಟಕ್ಕೆ ಮಾತಾಡಿದ್ರು ಅಂದರೆ, ರಾಮನ ದೇವಸ್ಥಾನ ಬೇಕಾದ್ರೆ ಬ್ಲಾಸ್ಟ್ ಮಾಡಿಸ್ಬಿಡ್ತಾರೆ ಇವರು ಚುನಾವಣೆಗೋಸ್ಕರ ಅನ್ನೋ ಮಟ್ಟಕ್ಕೆ ಇತ್ತು. ಆದರೆ ಎಲ್ಲೂ ಆಗಲಿಲ್ಲ. ಯಾಕಂದ್ರೆ ಜನ ಎಚ್ಚೆತ್ಕೊಂಡ್ರು, ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡ್ತು. ಈ ಬಿಹಾರ ಮತ್ತು ಬೆಂಗಾಳ ಎಲೆಕ್ಷನ್ ಬರ್ತಾರೆ, ಇದ್ರ ಬಗ್ಗೆ ಈಗ ಯಾರೋ ಅಂತರದಿಂದ ತಲೆ ಕೆಡಿಸ್ಕೊಂಡು ಸುಮ್ಮನೆ ಆಗ್ಬಿಟ್ರು. ನಿಮ್ಗೆ ಎಲೆಕ್ಷನ್ಗಳು ಬಂದಾಗಲೇ ಯಾಕೆ ಬ್ಲಾಸ್ಟ್ ಆಗ್ತಾ ಇರ್ತವೆ? ಅವಾಗಲೇ ಯಾಕೆ ಬ್ಲಾಸ್ಟ್ ಆಗ್ತಾ ಇರ್ತವೆ? ಯಾರನ್ನು ಹೊಣೆ ಮಾಡ್ಬೇಕ್ರಿ? ಅಧಿಕಾರದಲ್ಲಿ ಇದೆಯಾ ನೀನು? ನಿನ್ನ ಹೊಣೆ ಮಾಡ್ಬೇಕಲ್ವಾ? ರಕ್ಷಣಾ ಸಚಿವ ಹೊಣೆ ಮಾಡ್ಬೇಕಲ್ವ? ರಾಜೀನಾಮೆ ಕೊಡಿಸ್ಬೇಕಲ್ವಾ? ದೇಶದ ಪ್ರಧಾನಿ ರಾಜೀನಾಮೆ ಕೊಡ್ಬೇಕಲ್ವಾ? ಈ ನರಸತ್ತರ ಕಾಂಗ್ರೆಸ್ನವರು ಇಂಥ ಒಂದು ದುನಿಯತ್ತಕ್ಕೂ ಶಕ್ತಿ ಇಲ್ಲದ್ರೆ ಮೂಲೆ ಬಿತ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕು ಇವರಿಗೆ, ನಾಚಿಕೆ ಆಗಬೇಕು. ಒಟ್ಟಾರೆ ನಿಮ್ಮ ತೆವಲ್ಗೆ, ನಿಮ್ಮ DNA ಒಂದೇ DNA ನಿಮ್ದೆಲ್ಲ. ಅವ್ರು ಚಡ್ಡಿ ಬಿಚ್ಚೋರು, ನೀವು ಅಂಗಿ ಬಿಚ್ಚೋರು. ನಿಮ್ಮ ತೆವಲ್ಗಳಿಗೆ ಅಮಾಯಕರು ಬಲಿ ಆಗ್ತಾರೆ. ಅಮಾಯಕರು ರೋಡಿಗಿಳಿಸ್ತಾ ಇದ್ರ. ದಯವಿಟ್ಟು ತಮ್ಮ ಮನೆಯ ಗಂಡನ ಕಳ್ಕೊಂಡಂಥ ಮಂಜುನಾಥ್ನವರವರ ಅವರ ಕುಟುಂಬ ಇರ್ಬೋದು, ಮತ್ತು ಇನ್ನು ಯಾರ್ಯಾರು ಕಳ್ಕೊಂಡ್ರು ಅವರೆಲ್ಲ ಇವರ ಸ್ವಾರ್ಥಕ್ಕೆ, ಈ ಸ್ವಾರ್ಥಿಗಳ ಪತ್ರಿಕೋದ್ಯಮದ, ಈ ಗೋಧಿ ಮೀಡಿಯಾದ ಇವರ ಸ್ವಾರ್ಥಕ್ಕೆ, ಇವರ ತೆವಲುಗೋಸ್ಕರ ನೀವು ಅಂಥ ಸಾಕ್ಷಿಯನ್ನು ಮಾಡ್ಕೋಬೇಡಿ. ಇವ್ರ ಮಾತು ಕೇಳಬೇಡಿ. ಸತ್ಯ ಏನೋ ಅದನ್ನ ಜನಕ್ಕೆ ಕೇಳಿ. ನೀವು ಹೇಳಿದ್ರ, ಮೊದಲೇ ಹೇಳಿದ್ರ, ನಿಮ್ಮ ನೋವೇ ಅದು. ಯಾಕಂದ್ರೆ ಅವ್ರವ್ರಿಗೆ ಗೊತ್ತಿದೆ ಅದು ಅನುಭವಿಸೋದು. ನಮಗೆ ನಾವು ಬಾಯಿ ಬಿಟ್ಟು ಹೇಳ್ಬೋದಷ್ಟು, ಬರೀ ಬಾಯಿ ಹೇಳ್ಬೋದಷ್ಟೇ, ಅನುಭವಿಸೋಕ್ಕಾಗಲ್ಲ. ನೋವೇ. ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ದೇಶ ಇಲ್ಲ, ಭಾಷೆ ಇಲ್ಲ, ಗಡಿ ಇಲ್ಲ. ಯಾಕೆ ಇವರು ಭಯೋತ್ಪಾದಕರು ನಿನ್ನ ಭಾಷೆ ಕೇಳಲಿಲ್ಲ, ನಿನ್ನ ರಾಜ್ಯ ಅದು ಅಂತ ಕೇಳಲಿಲ್ಲ, ಧರ್ಮ ಮಾತ್ರ ಕೇಳಿದ್ರು ಅಂತ ನಾಟಕ ಆಡ್ತಾವ್ರೆ ಅಂದರೆ, ಈಗ ಹಿಂದಿ ವಾರಗಳ ವಿರುದ್ಧ, ಅದು ಹಿಂದಿಯ ವಿರುದ್ಧ ದಕ್ಷಿಣ ಭಾರತೀಯರಿನ ಅವೇರ್ನೆಸ್ ಬರ್ತಾ ಇದೆ, ಅದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅದನ್ನು ಪ್ಯಾಚ್ ಮಾಡೋಕ್ಕೆ ಈ ತಲೆಡೆಯ ಕೆಲಸ ಮಾಡ್ತಾವ್ರಷ್ಟೇ ಇವರು, ಬೇರೆ ಏನೂ ಇಲ್ಲ. ಪಿಂಪ್ ಕೆಲಸ. ಅದನ್ನು ಪ್ಯಾಚ್ ಮಾಡೋಕ್ಕೋಸ್ಕರ ಈ ದಾಳಿಯನ್ನು ಬಳಸ್ಕೊಂಡು ನಿಮ್ಮ ಜಾತಿ ಕೇಳಲಿಲ್ಲ, ಭಾಷೆ ಕೇಳಲಿಲ್ಲ, ಧರ್ಮ ಮಾತ್ರ ಕೇಳಿದ್ರು ಅಂತೇಳಿ ನಾಟಕ ಆಡ್ತಾವ್ರೆ. ಇದು ಹುನ್ನಾರ. ದಯವಿಟ್ಟು ನೊಂದಂಥ ಕುಟುಂಬಗಳು ಸತ್ಯ ಮಾತ್ರ ಹೇಳಿ, ಸುಳ್ಳು ಹೇಳಕ್ಕೆ ಹೋಗಬೇಡಿ. ನಿಮ್ಮ ನೋವನ್ನು ಭರಿಸಲಿಕ್ಕೆ ನಿಮಗೆ ಮಾತ್ರ ಸಾಧ್ಯ ವಿನಃ ನಮ್ಗಳಿಗೆ ಸಾಧ್ಯ ಇಲ್ಲ. ಆದರೆ ರಂಗನಾಥ್ ತಿನ್ನೇಷ್ಟು ಅನ್ನಕ್ಕೆ ಇಂಥ ಒಂದು ಈ ಒಂದು ಕುತಂತ್ರದ ಮಾತುಗಳನ್ನು, ಇಂಥ ಅಯೋಗ್ಯ ಮಾತುಗಳನ್ನು ಆಡಬೇಕಾಗಿರಲಿಲ್ಲ. ನಮಸ್ಕಾರ.